ವಿಜುವಲ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಕ್ಯೂಸ್ಡ್ ಆಗಿರೋಂಥ ಆಕ್ಟರ್ ದರ್ಶನ್ ಮತ್ತು ಇನ್ನಿಬ್ಬರು 12 ಜನನ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರಿಂದ ಜನಕ್ಕೂ ತೊಂದರೆ ಆಗ್ತಾ ಇದೆ. ಇವನ್ ರೋಡಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಇವನ್ ಸ್ಟೇಷನಲ್ಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಬಂತು. ಇದು ಯಾಕೆ ಈ ಕೇಸಲ್ಲಿ ಈ ಥರ ಮಾಡ್ತಿದ್ದಾರೆ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇವ್ರದ್ದು ಜೆನ್ಯೂನಿಟಿ ಅಂದರೆ ಅವರು ಸತ್ಯಾಸತ್ಯತೆಯನ್ನು ತಿಳ್ಕೋಸ್ಕೊಂಡವರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ CCTV ಫುಟೇಜ್ಗಳು ಎಲ್ಲ ಸ್ಟೇಷನ್, ಎಲ್ಲ ರೂಮ್ ಇನ್ಕ್ಲೂಡಿಂಗ್ ಲಾಕಪ್ ರೂಮ್ ಆಗಿರ್ಬೋದು ಮತ್ತು ಎಂಟ್ರೆನ್ಸು, ಎಕ್ಸಿಟ್ ಗೇಟ್ ಎಲ್ಲ ಕಡೆ ಅವರು ಅಳವಡಿಸಲೇಬೇಕು. ಮತ್ತು ಆ ಫೂಟೇಜನ್ನು ಮಿನಿಮಮ್ 18 ಮಂತ್ಸು ಪ್ರಿಸರ್ವ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟ್ವ ಮತ್ತು ನರಸಿಂಹಮೂರ್ತಿಯವರ ಅವ್ರ ಹೆಸರಲ್ಲಿ ನಾವು RTO ಅಪ್ಲಿಕೇಶನ್ ಹಾಕಿದ್ದೀವಿ. ಆ CCTV ಫುಟೇಜ್ ನಮಗೆ ಕೊಡಿ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ CCTV ಫುಟೇಜ್ ಕೊಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೂ 2 ಅಪ್ಲಿಕೇಶನಲ್ಲಿ ಸೆಕ್ಷನ್ 144 ಹಾಕೋಕ್ಕೆ ನೆಸೆಸರಿ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ನೀಡಿದೆ. ಅದಕ್ಕೋಸ್ಕರನೇ ಈಗ ಇವರು 144 ಸ್ಟೇಷನ್ಗೆ ಆಗ್ತದೆ ಅಂದರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದ್ದೀವಿ. ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ, ಎಂಟೈರ್ ಸ್ಟೇಷನ್ ಕವರ್ ಅಪ್ ಮಾಡಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ, ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ, ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲ ನಾವು ಇವತ್ತಿಂದ ಎಲ್ಲ ಪಬ್ಲಿಕ್ಗೂ ಅಲೋ ಮಾಡ್ತಾ ಇದ್ದೀವಿ, ಬಟ್ ಅವರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಆಗ್ತಿದ್ದೀವಿ. ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು, ಕಂಪ್ಲೇಂಟ್ ಕೊಡ್ಬೋದು. ಇವತ್ತು ಬೆಳಿಗ್ಗೆಯಿಂದ ಒಂದು 12 ಜನ ಬಂದು ಹೋಗಿದ್ದಾರೆ ಅಂತ ನಮಗೆ ರಿಜಿಸ್ಟರ್ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಲಿ ಆ ಉದ್ದೇಶದಿಂದ ನಾವು ಈಗ ಈ ಸ್ಟೇಷನ್ಗೆ ಬಂದು ಮೀಟ್ ಮಾಡಿದ್ವಿ.